ಫಾರಿನಲ್ಲೆಲ್ಲ ಇರಲ್ಲ, ಏನಿರುತ್ತೆ ಹೇಳು, ಇದು ಒರೆಸ್ಕೊಳ್ಳೋದಿರುತ್ತೆ. ಸೊ ನಮಗೆಲ್ಲ ಇಂಡಿಯನ್ಸ್ಗೆ ಒರೆಸ್ಕೊಳಕ್ಕಾಗಷ್ಟು 10,000 ಏನೋ ಕೇಳ್ದ ಬಂದು ಮಾಡೋಕ್ಕೆ. ನಾನು ಅನ್ಕೊಂಡೆ ನಮಸ್ಕಾರ, ನಮ್ಮ ಕೆಲಸ ನಾವೇ ಮಾಡ್ಕೊತೀವಿ, ನೀವು ಅಲ್ಲೇ ಇರಿ ಅಂತ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇಂಜಿನಿಯರು, ಸಾಯಂಕಾಲ ಆದಮೇಲೆ ನಾವು ಈ ಥರ ವರ್ಕರ್. ನಾವು ಫ್ರೆಂಡ್ಸ್, ಇದು ವಾಟರ್ ಮೀಟರ್ ಸಪ್ಲೈ. ಸೊ ಇಲ್ಲಿ ಫಸ್ಟು ಮೇಯ್ನ್ ಸ್ವಿಚ್ಚನ್ನು ನಾನು ಆಫ್ ಮಾಡ್ಕೊಳ್ತೀನಿ, ಇಲ್ಲಾಂದರೆ ನಾನು ಟಾಯ್ಲೆಟ್ ಫಿಕ್ಸ್ ಮಾಡುವಾಗ ಜಾಸ್ತಿ ನೀರು ಹೊರಗಡೆ ಬಂದುಬಿಡುತ್ತೆ. ಫಸ್ಟು ನಮ್ಮ ಮನೆಯದು ಮೇಯ್ನ್ ಸ್ವಿಚ್ ಏನಿದೆ ವಾಟರ್ ಸಪ್ಲೈ ಇದೆಯಲ್ಲ, ಇದು ಆಫ್ ಮಾಡಿದ್ರೆ ಈ ಮೇಯ್ನನ್ನು ಮನೆಗೆ ನೀರು ಬರಲ್ಲ. ಸೊ ಇದನ್ನು ಚೆನ್ನಾಗಿ ಆಫ್ ಮಾಡ್ಕೊತೀನಿ. ಓಕೆ, ನೀಟಾಗಿ ಆಫ್ ಆಗಿದೆ. ಸೊ ಇದನ್ನು ಕೆಲಸ ಮುಗಿದ ಮೇಲೆ ಬಂದ್ಬಿಟ್ಟು ಮತ್ತೆ ಆನ್ ಮಾಡ್ಕೊತೀನಿ. ಸದ್ಯಕ್ಕೆ ಕೆಲಸ ಮುಗಿಯೋ ತನಕ ಇದು ಆಫ್ ಆಗೈತಿ. ಫ್ರೆಂಡ್ಸ್, ಇವಾಗ ವಾಟರ್ ಸಪ್ಲೈ ಆಫ್ ಮಾಡಿದ್ ಬಂದನಲ್ಲ, ಟೆಸ್ಟ್ ಮಾಡೋಣ. ಇದು ನೀರು ನಿಂತೋಗ್ಬೇಕು. ನೋಡಿದ್ರಿ ಅಲ್ಲ, ಸೊ ನೀರು ನಿಂತೋಯ್ತು. ಇವಾಗ ನಾವು ಅದನ್ನು ಓಪನ್ ಮಾಡಿ ಇದನ್ನೆಲ್ಲ ಮಾಡಿದ್ರು ಇವಾಗ ನೀರು ಬರಲ್ಲ. ಏನ್ ಮಾಡ್ತಾ ಇದೆಯಾ? ಏನ್ ಮಾಡ್ತಿದ್ಯಾ? ರಿಪೇರಿ ನೀನ್ ಯಾವಾಗ್ಲೂ ರಿಪೇರಿನಲ್ಲಿ ರಿಪೇರಿ, ಬೀಗ ರಿಪೇರಿ. ಇನ್ನೇನ್ ಮಾಡಕ್ಕಾಗತ್ತೆ? ಏನಕ್ಕೆ ಮಾಡ್ತಾ ಇದ್ದೀಗ? ಇದು ಅಮ್ಮ, ಇಲ್ಲಿ ಫಾರಿನಲ್ಲೆಲ್ಲ ಇರಲ್ಲ, ಏನಿರುತ್ತೆ ಹೇಳು, ಇದು ಒರೆಸ್ಕೊಳ್ಳೋದಿರುತ್ತೆ. ನಾನು ಆರ್ಡರ್ ಮಾಡಿಬಿಟ್ಟು ಫಿಕ್ಸ್ ಮಾಡಿದ್ದೆ. ಸೊ ಇವಾಗ ನೆಕ್ಸ್ಟ್ ನಾವು ಇಂಡಿಯಾಗೆ ಹೋಗ್ತಿದ್ದೀವಿ, ಬಾಡಿಗೆ ಕೊಟ್ಟು ಹೋಗ್ತಿರೋದ್ರಿಂದ ಸೊ ಫಾರಿನ್ ಅವ್ರು ಬರ್ತಾರೆ ಇಲ್ಲಿಗೆ. ಈ ಮನೆಯೆಲ್ಲ ಯೂಸ್ ಆಗೋದಿಲ್ಲ, ಸೊ ಅದಕ್ಕೋಸ್ಕರ ಅದನ್ನ ಬಿಚ್ಚಿಬಿಟ್ಟು ಹೋಗೋಣ ಅಂತ ನಾವಿರೋವರೆಗೂ ಯೂಸ್ ಮಾಡ್ಕೋತಾ ಇದ್ವಿ. ಈಗ ಬೇಡ ಅಲ್ವಾ, ಅದನ್ನ ಬಿಚ್ಚಬೇಕು. ಇವಾಗ ಇದನ್ನ ತೆಗಿಬೇಕು. ಅಲ್ಲಿ ಆಫ್ ಮಾಡ್ಬಿಟ್ಟು ಬಂದಿದ್ದೀನಿ ಮೈನ್ ಸ್ವಿಚ್ಚು. ಇದು ಮಾಡ್ತೀನಿ. ಸೊ ಇದನ್ನ ಫ್ಲೈ ಅಂತ ಕರೀತಾರೆ, ಕಟಿಂಗ್ ಪ್ಲೇಯರ್ ಥರ ಎಲ್ಲ ಅಡ್ಜಸ್ಟ್ ಮಾಡ್ಕೊಬೋದು. ಇವಾಗ ಇದನ್ನು ಬಿಚ್ಚಿಬಿಟ್ಟು ಇದನ್ನ ಇವಾಗ ನಾನು ಟೆಂಪರರಿಯಾಗಿ ಫಿಕ್ಸ್ ಮಾಡಿರೋದು, ಇದನ್ನು ರಿಮೂವ್ ಮಾಡ್ತೀನಿ. ಇಲ್ಲ ಫ್ಲೈ. ಸೊ ಫಸ್ಟು ಇದನ್ನು ಟರ್ನ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಡಿವೈಡರ್ ಥರ ಇರೋದನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ನಾನಿವಾಗ ಫಸ್ಟ್ ಇದು ತೆಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ನೀರು ಬರುತ್ತೆ ಅಂತ. ಬೇಡ ಓಕೆ, ಸ್ವಲ್ಪ ನೀರು ಬಂತು, ದಟ್ಸ್ ಫೈನ್. ಸ್ವಲ್ಪ ನೀರು ಬಂತು ಹಳೇದು. ಇವಾಗ ನೋಡಿ ನೀರು ಬರ್ತಿಲ್ಲ. ಇವಾಗ ಇದನ್ನು ಓಪನ್ ಮಾಡ್ಕೋಬೇಕು. ಅಷ್ಟು ಈಸಿ ಇಲ್ಲ. ಸೊ ಫ್ರೆಂಡ್ಸ್, ನೋಡಿದ್ರಿ ಅಲ್ಲ, ಬಿಚ್ಚಿದೆ ಕನೆಕ್ಟರು. ಇವಾಗ ಬಿಚ್ಚಿದ್ದೀನಿ. ಇದನ್ನು ರಿಮೂವ್ ಮಾಡಿ ಡೈರೆಕ್ಟಾಗಿ ಹಾಕಿದ್ರೆ ಜೆಟ್ ರಿಮೂವ್ ಆಯಿತು ಅಷ್ಟೇ. ಸೊ ಬಿಚ್ಚಾಯಿತು. ಇವಾಗ ಆಲ್ ಸೆಟ್. ಇದನ್ನು ತೆಗೆದುಬಿಟ್ಟು ಇವಾಗ ಇದಕ್ಕೆ ಫ್ರೆಂಡ್ಸ್, ಇವಾಗ ನಾನು ಇದಕ್ಕೆ ಫಿಕ್ಸ್ ಮಾಡ್ತೀನಿ. ಫೈನಲಿ ನಾನಿವಾಗ ಎಲ್ಲದನ್ನು ರಿಮೂವ್ ಮಾಡಿ ಆಯಿತು. ಸೊ ಪ್ರಾಬ್ಲಮ್ ಅಂದರೆ ಎಲ್ಲ ವೆಸ್ಟರ್ನ್ ಕಂಟ್ರೀಸಲ್ಲಿ ನಮ್ಗೆ ಈ ಥರ ಜೆಟ್ ಕೊಟ್ಟಿರಲ್ಲ. ಸೊ ಈ ಥರದನ್ನು ನಾವೇ ಇಂಡಿಯನ್ಸು ನಮಗೆ ಆ ಪೇಪರ್ ಟವೆಲ್ಲೆಲ್ಲ ಯೂಸ್ ಮಾಡಿ ಅಭ್ಯಾಸ ಇರಲ್ಲ. ಸೊ ಈ ಥರದನ್ನು ನಾನೇ ಟೆಂಪರರಿಯಾಗಿ ನಾನೇ ಖುದ್ದಾಗಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಫಿಕ್ಸ್ ಮಾಡಿದ್ದೆ. ಇವಾಗ ಬಾಡಿಗೆ ಕೊಡ್ತಾ ಇರೋದ್ರಿಂದ ಈ ಮನೇನ ನಾನು ರಿಮೂವ್ ಮಾಡಿದ್ದೀನಿ. ನಿಮ್ಮನೆ ಕೆಲಸ ನೀವೇ ಮಾಡ್ಕೊಳ್ಳಿ. ಯಾವತ್ತೂ ಚಿಕ್ಕ ಪುಟ್ಟದಕ್ಕೆಲ್ಲ ಕೆಲಸದವ್ರಂತ ಎಲ್ಲ ಕರೆಯೋಕ್ಕೆ ಹೋಗ್ಬೇಡಿ. ಏನೋ ನನಗೆ ಗೊತ್ತಿಲ್ಲ, ನನಗೆ ತುಂಬಾ ಇಷ್ಟ ನಮ್ಮನೆ ಕೆಲಸ ನಾನೇ ಈ ಥರ ಚಿಕ್ಕ ಪುಟ್ಟದ್ದು ಮಾಡ್ಕೊಳ್ಳೋದು ಅಂತ. ಇದಕ್ಕೆ ಸ್ವಲ್ಪ ಇಲ್ಲೆಲ್ಲ ನೀರು ಚೆಲ್ಲಿದೆ, ಹೋಗಿ ಮೈನ್ಸಲ್ಲಿ ನೀರನ್ನು ಆನ್ ಮಾಡಿಬರ್ತೀನಿ. ಸೊ ಟೆಸ್ಟ್ ಮಾಡ್ತೀನಿ ಎಲ್ಲ ವರ್ಕ್ ಆಗ್ತಿದೆ ಅಂತ ಕನ್ಫರ್ಮ್ ಆದಮೇಲೆ ಇಟ್ಸ್ ಆಲ್ ಸಕ್ಸಸ್. ಫ್ರೆಂಡ್ಸ್, ಇಷ್ಟೊತ್ತೂ ನಾನು ನಮ್ಮನೆ ಬಾತ್ರೂಮ್ ಫಿಕ್ಸ್ ಮಾಡಿದ್ದೀನಿ ನೋಡಿದ್ರಿ. ಇವಾಗ ನಾನು ನಮ್ಮನೆ ಮೇಲ್ ಬಾಕ್ಸ್ ಫಿಕ್ಸ್ ಮಾಡೋಕ್ಕೆ ಬಂದಿದ್ದೀನಿ. ಮುಂಚೆ ಅಳುಗಿದ್ರಲ್ಲ, ಅವರು ಕೀನೇ ಕಳೆದಾಕ್ಬಿಟ್ಟಿದ್ದಾರೆ. ಅದಕ್ಕೆ ಇವಾಗ ನೀನೇ ಮೆಕ್ಯಾನಿಕ್. ನಾನೇ ಮೆಕ್ಯಾನಿಕ್. ಇವತ್ತು ನೀನೇ ಮೆಕ್ಯಾನಿಕ್. ನೋಡಿ, ಸ್ಕ್ರೂ ಡ್ರೈವರ್ ರೆಡಿ ಇದೆ. ಈ ಥರದ್ದು ಒಂದು ಲಾಕರ್ ತೊಗೊಂಬಂದಿದ್ದೀನಿ. ಇದು ನಮ್ಮನೆಯದು ಲಾಕ್ ಇದು. ಸೊ ಇವಾಗ ಇದನ್ನು ನಾನು ತೆಗೆದುಬಿಟ್ಟು ಇದನ್ನು ರೀಪ್ಲೇಸ್ ಮಾಡಬೇಕು. ಇದ್ರದ್ದು ಕೀನೇ ಕಳೆದೋಗ್ಬಿಟ್ಟಿದೆ. ಸೊ ಇಲ್ಲಿ ನೋಡಿ, ಈ ಥರ ಚಿಕ್ಕ ಪುಟ್ಟದ್ದೆಲ್ಲ. ಸೊ ಈ ಥರ ಚಿಕ್ಕ ಪುಟ್ಟ ಕೆಲಸ ಏನೇ ಬಂದ್ರೂ ನಮಗೆ ನಾವೇ ಮಾಡ್ಕೊಳ್ಳೋದು ಆಸ್ಟ್ರೇಲಿಯಾದಲ್ಲಿ. ಇದಕ್ಕೆಲ್ಲ ವರ್ಕರ್ಸ್ನೆಲ್ಲ ಕರೆಯಲ್ಲ. ರೀಪ್ಲೇಸ್ ಮಾಡಬೇಕು ಅಂದರೆ 10-15 ಸಾವಿರ ಕೇಳ್ತಾರೆ. ಇದನ್ನೇ ಕಾಸ್ಟ್ ಏನು, ಇದೊಂದು 500-600 ರೂಪಾಯಿ ಆಗಿದೆ. ಸೊ 15 ಸಾವಿರ ನಿಮ್ಮ ಕಡೆ ಥರ ಆ ಥರ ಆಗಲ್ಲ. ಸೊ 500 ರೂಪಾಯಿಂದನ ನೀವೇ ರೀಪ್ಲೇಸ್ ಮಾಡಿ ಒಳ್ಳೇದಾ, 15 ಸಾವಿರ ಕೊಟ್ಟು ಅವ್ರ ಹತ್ರ ರಿಪೇರಿ ಮಾಡಿಸೋದು ಒಳ್ಳೇದಾ? ನೀವೇ ಯೋಚನೆ ಮಾಡಿ. ಸೊ ಅದಕ್ಕೋಸ್ಕರ ಇವತ್ತು ನಾನೇ ಮಾಡ್ತಾ ಇದ್ದೀನಿ. ಅಲ್ಲ, ನೀನು ಕಲ್ತಿರೋದು ಮಾಡ್ತೀಯಾ, ನಮಗೆ ನಾವೇನು ಮಾಡೋಣ? ನೀನೇ ಸಾಫ್ಟ್ವೇರ್ ಇಂಜಿನಿಯರ್ ಇಲ್ಲ ಮೆಕ್ಯಾನಿಕ್ಕೋ ಗೊತ್ತಿಲ್ಲ. ಮೆಕ್ಯಾನಿಕ್ ಕೆಲಸ ಯಾಕೆ ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಈ ಕೆಲಸ ಮಾಡಬಾರ್ದು ಅಂತ ಏನಾದರೂ ಇದೆಯಾ ಫ್ರೆಂಡ್ಸ್? ಮಾಡ್ತಾರೆ.
ನೀನೇ ಈಗ ಮೆಕ್ಯಾನಿಕ್, ಇಂಜಿನಿಯರು ನೀನೇ, ಮೆಕ್ಯಾನಿಕ್ಕು ನೀನೇ. ಇಂಜಿನಿಯರು ನಾನೇ, ಮೆಕ್ಯಾನಿಕ್. ಇದು ಹಳೇದು. ಫಸ್ಟು ಇದನ್ನ ಬಿಚ್ಕೊಳ್ಳೋಣ ಅಮ್ಮ. ಅದು ಬಿಚ್ಚಾಕಿ ಹೊಸದು ಹಾಕು. ಸೊ ಯಾರಿಗಾದ್ರೂ ನಿಮ್ಮ ಮನೆಯಲ್ಲಿ ಏನಾದರೂ ಮೇಲ್ ಬಾಕ್ಸ್ ಏನಾದ್ರು ರಿಪೇರ್ ಮಾಡೋ ಕೆಲಸ ಇದ್ರೆ ಇವಳಿಗೆ ಹೇಳಿ, ಇವಳಿಗೆ ಕೊಡಿ ಒಂದು 15,000 ರೂಪಾಯಿ. 15,000 ಬೇಡ, 2,000. 2,000ಕ್ಕೆ ಮಾಡ್ಬಿಡ್ತೀನಿ. ಅದು 2,000ಕ್ಕೆಲ್ಲ ಆಗಲ್ಲ ಫ್ರೆಂಡ್ಸ್. ಹಳೇದು ಬೇರೆ ಇಟ್ಕೊ, ಆ ಕಡೆಗೆ ಹಳೇದು. ಫ್ರೆಂಡ್ಸ್ ಇಲ್ಲಿ ನೋಡಿ, ಹಳೇದು ಆ ಕಡೆ ಇಡು. ಇವಾಗ ಹಳೇದು ಆ ಕಡೆಗೆ ಇಡು. ಅಯ್ಯೋ ಆ ಕಲ್ಲೇ ಹಾಕು, ತಗತ್ತೀನಿ. ಬಗ್ಗಕ್ಕಾಗಲ್ಲ ಸಕ್ಕದು ಆಗ್ತದೆ. ಸೊ ಇದು ಕರೆಕ್ಟ್ ಸೈಜ್ದು ಬಂದಿದೆ. ಇದ್ರ ಕೀ ಕೂಡ ನನ್ನ ಹತ್ರ ಇದೆ. ಫಸ್ಟ್ ಇದು ಓಪನ್ ಮಾಡ್ಕೊಳ್ಳೋಣ. ತಗೊಳಕ್ ಕಷ್ಟ, ತಗೊಡ್ಲಾ? ಸೊ ಪ್ರೆಗ್ನೆಂಟ್ ಅಲ್ವಾ, ಬಗ್ಗೋಗೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಆದರೂ ನಮ್ಮ ಕೆಲಸ ನಾವೇ ಮಾಡ್ಕೊಬೇಕು. ನೋಡಿ ಆಸ್ಟ್ರೇಲಿಯಾದಲ್ಲಿರೋರ್ದು ಲೈಫ್ ಹೇಗಿರುತ್ತೆ ಅಂತ. ಒಂಥರ ಇದು ಒಳ್ಳೇದೇ ಅಲ್ವಾ? ಯಾಕೆ ಒಳ್ಳೇದು? ನಮ್ಮ ಕೆಲಸ ನಾವೇ ಮಾಡ್ಕೊಳ್ತೀವಿ, ಕಲಿತೀವಿ, ಯಾರ ಮೇಲೂ ಡಿಪೆಂಡೆನ್ಸಿ ಇರಲ್ಲ ಅಲ್ವಾ? ಅದೇ, ಇನ್ನೊಬ್ಬರ ಮೇಲೆ ಯಾಕೆ ಡಿಪೆಂಡ್ ಆಗಬೇಕು? ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ, ಇಲ್ಲಿ ಓದ್ ಥರ ಆಗಿದೆಯಲ್ಲ ಅಮ್ಮ, ಇವಾಗ ಇದನ್ನು ಫಿಕ್ಸ್ ಮಾಡೋಣ. ಕರೆಕ್ಟ್. ಇದು ತರಬೇಕಿತ್ತು, ಬಿಚ್ಚೋದಕ್ಕೆ ತೊಗೊಬರ್ಲಿಲ್ಲ, ಮರ್ತ್ಬಿಟ್ಟೆ. ಇದನ್ನು ತೊಗೊಬರ್ಬೇಕು. ಇದು ಹಳೇದ್ರದಮ್ಮ, ಇದನ್ನು ಬಿಚ್ಚಬೇಕು. ನಾನು ಇವಾಗ ಬಿಚ್ಚಬೇಕಂದ್ರೆ ಇದು ತೊಗೊಬರ್ಬೇಕು. ಕಟಿಂಗ್ ಪ್ಲೇ ಇದು ಬರುತ್ತಲ್ಲ, ಏನಂತ ಕಟಿಂಗ್ ಪ್ಲೇಯರ್ ತಂದು ಇದನ್ನು ಬಿಚ್ಚಬೇಕು ಫುಲ್ಲು. ಸೊ ಕಟಿಂಗ್ ಪ್ಲೇಯರ್ ತೊಗೊಂಬರಲ್ಲ. ಅಬ್ಬಾ, ಕೊನೆಗೂ ತೊಗೊಂಬಂದೆ. ಕಟಿಂಗ್ ಪ್ಲೇಯರ್ ಮರ್ತು ಬಂದಿದೆ ಫ್ರೆಂಡ್ಸ್. ಈ ಹೊಟ್ಟೆ ಹಿಡ್ಕೊಂಡು ಇದು 3ನೇ ಸತಿ ಹೋಗ್ತಿರೋದಲ್ವ, ನಾನೆಲ್ಲ ಮರ್ತು. ಸೊ ಫ್ರೆಂಡ್ಸ್ ನೋಡಿ, ನಮ್ಮನೆ ಏನಿಲ್ಲ, ಎಲ್ಲ ಥರ ಇಕ್ವಿಪ್ಮೆಂಟು ಕೂಡ ಇದೆ. ಸೊ ಬನ್ನಿ ಇವಾಗ ಫಿಕ್ಸ್ ಮಾಡೋಣ. ವಾಮ, ಇದು ಏನು ಮಾಡಬೇಕು ಗೊತ್ತಾ? ಫಸ್ಟ್ ಇಲ್ಲಿರೋದನ್ನು ಬಿಚ್ಕೋಬೇಕು. ಯಪ್ಪ, ಈ ಕಟ್ಟಿಂಗ್ ಪ್ಲೇಯರ್ ಇದಕ್ಕಿನ್ನ ದೊಡ್ಡದು. ಸೊ ಫ್ರೆಂಡ್ಸ್, ನಿಮ್ಮ ಮನೆ ಕೆಲಸ ಇದ್ದರೆ ಹೇಳಿ, ಮುಂಚೆ ಹೇಳ್ದಂಗೆ. ಸೇನ್ ಜಾಸ್ತಿ ದುಡ್ಡು ಬೇಡ, ಸ್ವಲ್ಪ ಕೊಡಿ ಸಾಕು, ಬಂದು ಮಾಡಿಕೊಡ್ತೀನಿ. ಏನಾದರೂ ಎಲೆಕ್ಟ್ರಿಕಲ್ ಸ್ಟಫ್ ಇರ್ಬೋದು ಅದನ್ನೆಲ್ಲ. ನಿಮ್ಮನೆ ಏನಾದರೂ ಕೆಲಸ ಇದೆಯೇನಮ್ಮ? ಫ್ರೆಂಡ್ಸ್, ನೀವು ಕೇಳ್ಬೋದು ಏನಕ್ಕೆ ಹಿಂಗಾಗಿದೆ ಅಂತ. ಮುಂಚೆ ಈ ಮನೆ ನಾವು ಬಾಡಿಗೆ ಕೊಟ್ಟಿದ್ವಿ, ಇದು ನಮ್ಮ ಸ್ವಂತ ಮನೆಯೇ. ಸೊ ಅವರು ಬಾಡಿಗೆಯವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಕೀನ ಕಳೆದಾಕಿದ್ದಾರೆ. 2 ಕೀ ಕಳೆದಾಕಿದ್ದಾರೆ. ಸ್ಪೇರ್ ಕೀ ಅಂತ ಒಂದು ಇರುತ್ತಲ್ಲ, 2 ಇಲ್ಲ. ನೋಡಿ, ಇದನ್ನು ಬಿಚ್ಚಾಕಾಯ್ತು. ಇವಾಗ ನಮ್ಮ ಹೊಸದನ್ನು ಫಿಕ್ಸ್ ಮಾಡುವ. 2 ಕೀ ಹಾಕಿದ್ದಾರೆ. ನಾನು ಕೊಟೇಶನ್ನು ಕೇಳಿದೆ ಎಷ್ಟು ಅಂತ. ಇದು 500 ರೂಪಾಯಿ ಅಷ್ಟೇ, ಇದು ಹೊಸದು. ಇದನ್ನು ಇದು ಮಾಡೋದಕ್ಕೆ ಎಷ್ಟು ಕೇಳ್ತಿದ್ದ ಗೊತ್ತಾ? ಎಷ್ಟು 10,000 ಏನೋ ಕೇಳ್ದೆ ಬಂದು ಮಾಡೋಕ್ಕೆ. ನಾನು ಅಂದ್ಕೊಂಡೆ, ನಮಸ್ಕಾರ, ನಮ್ಮ ಕೆಲಸ ನಾವೇ ಮಾಡ್ಕೊತೀವಿ, ನೀವು ಅಲ್ಲೇ ಇರಿ ಅಂತ. ಯಪ್ಪ, ಭಾರಿ ಕಷ್ಟ ಇದೆ ಇದು ಮಾಡೋದು, ಅಷ್ಟು ಈಸಿ ಇಲ್ಲ. ಸೊ ಫ್ರೆಂಡ್ಸ್, ಇವಾಗ ಫಿಕ್ಸ್ ಆಯಿತು. ಈಗ ನೀವು ನೋಡ್ಬೋದು, ಅದರಲ್ಲಿ ಟೈಟ್ ಮಾಡಿಬಿಡ್ಬೇಕು. ಅಯ್ಯಪ್ಪ, ನಾನು ಹೊಟ್ಟೆ ಇರೋದ್ರಿಂದ ಬಗ್ಗದೇ ಇಲ್ಲ, ಹೊಟ್ಟೆ ಅನ್ನತ್ತೆ. ಸೊ ಇವಾಗ ಇದು ಫಿಕ್ಸ್ ಆಯಿತು. ಇವಾಗ ಇದನ್ನು ಹಾಕ್ಬಿಟ್ಟು ಇದನ್ನು ಹಾಕಿದ್ರೆ ಡನ್. ಇಷ್ಟಕ್ಕೆ 10,000 ಕೇಳ್ತಿದ್ದ ನೋಡು. 5 ನಿಮಿಷದ ಕೆಲಸ, 5 ನಿಮಿಷದ ಕೆಲ್ಸಕ್ಕೆ 10,000 ಕೇಳ್ತಾನೆ. ಮಾಡೋಕ್ಕೆ ಬರ್ದಿರೋರು ಕೊಟ್ಟು ಮಾಡಿಸ್ತಾರೆ. ಯಾಮ ಏನು ಗೊತ್ತಾ, ಯಾವುದು ಮಾಡೋಕ್ಕೆ ಬರಲ್ಲ ಅಂತಲ್ಲ, ಮಾಡೋಕ್ಕೆ ಮನಸ್ಸಿರ್ಬೇಕಷ್ಟೇ. ಮನಸ್ಸಿದ್ರೆ ಮಾರ್ಗ. ಅವನೇನು ಮೆಕ್ಯಾನಿಕ್ ಮಾಡ್ತಾನೆ, ಅವ್ನು ಮಾಡೋದು ಹಿಂಗೆ. ಅದೇ ನೋಡಿ, ಆಗೋಯ್ತು. ಇವಾಗ ಫ್ರೆಂಡ್ಸ್, ಎಲ್ಲದು ಫೈನಲಿ ನಮ್ಮನೆ ಮೇಲ್ ಬಾಕ್ಸ್ನ ನಾನೇ ತೆಗೆದು ಹೊಸದನ್ನು ತಂದು ರೀಪ್ಲೇಸ್ ಮಾಡಿದ್ದೀನಿ. ಸೊ ಹತ್ತತ್ರ 10,000 ಉಳಿಸಿದ್ನಾ. ಸೊ ಹೆಂಗೆ ಅನಿಸ್ತಿದೆ ನಿನ್ನ ಮಗಳೆಲ್ಲನೂ ಮಾಡ್ತಾಳೆ? ಒಂದ್ಸತಿ ಸೊ ಎಲ್ಲ ರೀಪ್ಲೇಸ್ಮೆಂಟ್ ಆಯಿತು. ಟೆಸ್ಟ್ ಮಾಡಿ ನೋಡೋಣ. ದೇವರೇ ಪ್ಲೀಸ್ ಚೆನ್ನಾಗಿ ವರ್ಕ್ ಆಗಲಿ. ಯಾವುದೋ ಒಂದು ಆಯಿತು ಫ್ರೆಂಡ್ಸ್. ಲಾಕ್ ಸಕ್ಸಸ್ಫುಲ್ ಆಗಿದೆ. ಓಕೆ ಫೈನ್, ಇದಾಗಿದೆ. ಇನ್ನೊಂದು ಸತಿ ಟೆಸ್ಟ್ ಮಾಡ್ತೀನಿ. ಓಕೆ, ಟೆಸ್ಟ್ ಡನ್. ಲಾಕ್ ತೆಗಿಬೋದು, ಹಾಕ್ಬೋದು. ಆಯ್ತಲ್ಲ, ಇಷ್ಟೇ ಫ್ರೆಂಡ್ಸ್.
ಒಂದು ಕೆಲಸ ಮುಗೀತು. ಇವಾಗ ಮೇಲ್ ಬಾಕ್ಸ್ ಕೆಲಸ ಮುಗೀತು. ನೆಕ್ಸ್ಟ್ ಇನ್ನೇನು ಕೆಲಸ ಇದೆಯಮ್ಮ? ಇದಾದಮೇಲೆ ಇನ್ನೂ ಬಾತ್ರೂಮ್ ಆಯಿತು, ಮೇಲ್ ಬಾಕ್ಸ್ ಫಿಕ್ಸ್ ಆಯಿತು. ಅಲ್ಲಿ ಹ್ಯಾಂಗರ್ದೊಂದು ರಿಪೇರಿ ಮಾಡೋದಿದೆ, ಅದು ನೆಕ್ಸ್ಟ್ ಮಾಡ್ತೀನಿ. ಸದ್ಯಕ್ಕೆ ನಮ್ಮ ಮೇಲ್ ಬಾಕ್ಸ್ ಕೆಲಸ ಮುಗೀತು. ಬನ್ನಿ ಹೋಗೋಣ. ಅಯ್ಯಪ್ಪ, ಅಯ್ಯೋ ನನಗೆ ಎದ್ದೇಳೋಕ್ಕೆ ಆಗ್ತಿಲ್ಲ. ಫ್ರೆಂಡ್ಸ್ ಆಗಿದೆ, ಬನ್ನಿ ಹೋಗೋಣ. ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದು ಸಿಡ್ನಿನಲ್ಲಿ. ಎಲ್ಲದಕ್ಕೂ ನಾವು ಚಿಕ್ಕ ಪುಟ್ಟದಕ್ಕೆಲ್ಲ ಯಾರದು ಕೆಲಸಗಾರನ್ನ ನಂಬ್ಕೊಂಡಿರೋಕ್ಕಾಗಲ್ಲ. ಅವರು ಆಲ್ಮೋಸ್ಟ್ ಒಂದು 500 ರೂಪೀಸ್ ಥಿಂಗ್ಸ್ನ ಅವರು 10,000 15,000 ಕೇಳ್ತಾರೆ. ಅದಕ್ಕೆ ಆಲ್ಮೋಸ್ಟ್ ಯಾವಾಗಲೂ ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋದು ಸಿಡ್ನಿನಲ್ಲಿ. ನಮ್ಮಮ್ಮ ಬೆಳಗ್ಗೆಯಿಂದ ಒಂದೇ ಮಾತು, ನೀನೇನು ಇಂಜಿನಿಯರಾ, ಪ್ಲಂಬರಾ, ಏನು ಎಲೆಕ್ಟ್ರಿಷಿಯನ್ ಅಂತ ಕೇಳ್ತಾರೆ. ಯಾಕೆಂದರೆ ನಮ್ಮಮ್ಮ ಈ ಥರದಕ್ಕೆಲ್ಲ ಇಂಡಿಯಾದಲ್ವಾ, ನೀವೆಲ್ಲರೂ ಈ ಥರದಕ್ಕೆಲ್ಲ ರಿಪೇರಿ ಮಾಡೋರನ್ನ ಕರೆಸ್ತೀರಾ? ಇದಕ್ಕೆಲ್ಲ ಈ ಥರ ಚಿಕ್ಕ ಪುಟ್ಟದಕ್ಕೆಲ್ಲ ಅವರು ರಿಪೇರಿ ಮಾಡೋರನ್ನ ಕರೆಸಿ ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಬಟ್ ನಮಗೆ ಇಲ್ಲಿ ನಮ್ಮ ಕೆಲಸ ನಾವೇ ಮಾಡ್ಕೊಂಡು ಆಸ್ಟ್ರೇಲಿಯಾದಲ್ಲಿ ಅಭ್ಯಾಸ ಅಲ್ವಾ. ನಮ್ಮ ಅಮ್ಮಂಗೆ ಒಂದು ಸ್ವಲ್ಪ ಶಾಕ್, ಏನಪ್ಪ ಇವಳು ಎಲ್ಲದನ್ನು ಇವಳೇ ಮಾಡ್ತಾಳೆ ಅಂತ. ಸೊ ಇವಾಗ ನೆಕ್ಸ್ಟು ಇದಕ್ಕೆ ಬಂದಿದ್ದೀವಿ, ಸ್ಕ್ರೀನ್ ಫಿಕ್ಸ್ ಮಾಡೋದಕ್ಕೆ. ಸೊ ಇದು ಮಾಡೋದಷ್ಟೇ. ಸೊ ಫಿಕ್ಸ್ ಆಯಿತು. ಫಿಕ್ಸ್ ಆದಮೇಲೆ ಏನಿಲ್ಲ, ಎಲ್ಲ ಥರದ್ದು ಇಟ್ಕೊಂಡಿದ್ದೀನಿ. ಇದು ಮಾಡೋದಷ್ಟೇ. 3 ನಂಬರ್ ಹಾಕ್ಕೊಂಡು ಇದು ಮಾಡ್ತಿದ್ದೀನಿ. ಸ್ಕ್ರೀನ್ದು ಅದು ಯಾಕೋ ಇದು ಹೊರಗಡೆ ಬರ್ತಾ ಇದೆ, ಲೂಸ್ ಆಗಿಬಿಟ್ಟಿದೆ. ಸೊ ಫಿಕ್ಸ್ ಆಯಿತು. ಆ ಕಡೆ ಒಂದು ಫಿಕ್ಸ್ ಮಾಡಬೇಕಮ್ಮ. ಆ ಕಡೆ ಈ ಕಡೆದಾಯಿತು, ಆ ಕಡೆದೊಂದು ಲೂಸ್ ಆಗಿದೆ. ಸರಿ ಆಯ್ತಲ್ವಾ? ಗಟ್ಟಿಯಾಗಿದೆ ಅಲ್ವಾ? ಏನು ಬಿದ್ದೋಳೋದಿಲ್ಲ ಅಲ್ವಾ? ಸೊ ಇವಾಗ ಆರಾಮಾಗಿ ನಿಧಾನಕ್ಕೆ ಇಳಿತೀನಿ. ವಾ. ಸೊ ಫ್ರೆಂಡ್ಸ್, ಇವಾಗ ಇದಾಯಿತು. ಇಲ್ಲಿ ನೋಡಿ, ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದು. ಡ್ರಿಲ್ಲಿಂಗ್ ಆಗಲಿ ಎಲ್ಲದೂ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಏನಿಲ್ಲ, ಎಲ್ಲ ಥರ ಮೆಕ್ಯಾನಿಕಲ್ ಸಾಮಾನು ಕೂಡ ಇದೆ. ಇಲ್ಲಿ ನೋಡಿ, ಫುಲ್ ಸೆಟ್ಟೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಸೊ ಟೈಮಲ್ಲಿ ಒಂಥರ ಈ ಟೈಮಲ್ಲಿ ಎಲ್ಲದೂ ಮಾಡ್ಬೇಕಂದ್ರೆ ಸಖತ್ ಕಷ್ಟ. ಏನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸ ನಾವೇ. ಇನ್ನೂ ತುಂಬ ಫಿಕ್ಸ್ ಮಾಡೋದಿದೆ, ಎಲ್ಲ ಹುಡ್ಕೊಂಡು ಮಾಡಬೇಕು. ಸೊ ನಮ್ಮದು ಇನ್ನೂ ಇದಾದಮೇಲೆ ಶವರ್ ಹತ್ರ ಒಂದು ಸ್ವಲ್ಪ ಕೆಲಸ ಇದೆ. ಅಲ್ಲ, ಶವರ್ ಅಲ್ಲ, ಅದು ಏನಂತಾರೆ, ಈ ಕೈ ತೊಳೆಯೋ ಸಿಂಕ್ ಇದೆಯಲ್ಲ, ಕೈ ತೊಳೆಯೋ ಸಿಂಕ್ ಸುತ್ತ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡಿದೆ. ಅದಕ್ಕೆ ಒಂದು ಇದನ್ನ ಏನಂತ ಕರೀತಾರಪ್ಪ, ಎಪಾಕ್ಸಿ ಅಂತ ಏನೋ ಒಂದು ಕರೀತಾರೆ, ಅದು ಇದ್ರ ಥರದ್ದು, ಅದನ್ನು ಕೂಡ ತೊಗೊಂಬಂದಿದ್ದೀನಿ. ಈ ಥರ ಹಾಕೋದು. ಸೊ ಫ್ರೆಂಡ್ಸ್, ಇಷ್ಟೇ ಮುಗೀತು, ಬಂದೆ. ಅದಕ್ಕೆ ಹೇಳಿದ್ದು, ನಿಮ್ಮನೆ ಏನಾದರೂ ಕೆಲಸ ಇದ್ದರೆ ಕೊಡಿ, ಕಡಿಮೆ ದುಡ್ಡಲ್ಲಿ ಮಾಡಿಕೊಡ್ತೀನಿ. ಸೊ ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇಂಜಿನಿಯರು, ಸಾಯಂಕಾಲ ಆದಮೇಲೆ ನಾವು ಈ ಥರ ವರ್ಕರ್. ನಾವು ನೀನು ಈ ಕೆಲಸ ಎಲ್ಲ ಮಾಡ್ತೀಯ ಅಮ್ಮ? ಯಾಕೆ ಮಾಡ್ಬೇಕ? ಮಾಡಕ್ಕಾಗಲ್ಲೆಲ್ಲ ಮಾಡ್ದು, ಈಗ ಮಾಡಕ್